ತಿಳಿಸ್ತಾ ಇರೋದು. ಕೊನೆಯದಾಗಿ ಏಪ್ರಿಲ್ 1ರಂದು ವಾಣಿಜ್ಯ LPG ಸಿಲಿಂಡರ್ ಬೆಲೆಯನ್ನು ₹195 ಹೆಚ್ಚಿಸಿದ್ರು. ಅದಕ್ಕೂ ಮುನ್ನ ಮಾರ್ಚ್ನಲ್ಲಿ ₹142 ಜಾಸ್ತಿ ಮಾಡಿದ್ರು. ಅದಾದಮೇಲೆ 1330ರಷ್ಟು ಏರಿಕೆ ಆಯಿತು. ಈ ಬಾರಿ 14.2 kg ತೂಕದ ಗೃಹ ಬಳಕೆಯ ಸಿಲಿಂಡರ್ ದರದಲ್ಲಿ ಬದಲಾವಣೆ ಆಗಿಲ್ಲ, 913ರಷ್ಟೇ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಯಥಾಸ್ಥಿತಿಯಲ್ಲಿ ಮುಂದುವರೆದಿದೆ. ದೇಶದ ವಿಮಾನಯಾನ ಸಂಸ್ಥೆಗಳ ವಿಮಾನ ಇಂಧನ ಬೆಲೆಗಳು ಬದಲಾಗದೆ ಉಳಿದಿದೆ. ATF ಕೈಗಾರಿಕಾ ಡೀಸೆಲ್ ಹೆಚ್ಚಳ ಆಗಿದೆ, ಆದರೆ ಅಂತಾರಾಷ್ಟ್ರೀಯ ವಿಮಾನಗಳಲ್ಲಿ ಬಳಸುವ ಇಂಧನ ದರ ಸುಮಾರು 5% ಹಾಗೂ ಕೈಗಾರಿಕಾ ಬಳಕೆದಾರರು ಬಳಸುವ ಡೀಸೆಲ್ ಬೆಲೆ ಲೀಟರ್ಗೆ 137ರಿಂದ 149ಕ್ಕೆ ಏರಿಕೆ ಆಗಿದೆ. ಸರ್ಕಾರಿ ಸ್ವಾಮ್ಯದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ ಸಂಸ್ಥೆಗಳ ಅಂತಾರಾಷ್ಟ್ರೀಯ ಮಾನದಂಡಗಳು ಮತ್ತು ವಿನಿಮಯ ದರದ ಆಧಾರದ ಮೇಲೆ ಪ್ರತಿ ತಿಂಗಳ ಮೊದಲ ದಿನದಂದು ATF ಮತ್ತು LPG ದರಗಳನ್ನು ಪರಿಷ್ಕರಿಸುತ್ತಾರೆ. ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧವು ಇಂಧನ ಪೂರೈಕೆ ಸರಪಳಿಗಳನ್ನು ಅಡ್ಡಿಪಡಿಸಿದ್ದು, ಅದರಿಂದ ತೈಲ ದರ ಸುಮಾರು 50ರಷ್ಟು ಹೆಚ್ಚಳ ಆಗಿದೆ. ಇನ್ನು ಛೋಟಾ ಸಿಲಿಂಡರ್ ₹261 ಏರಿಕೆ ಆಗಿರೋದು. 5 kg LPG ಸಿಲಿಂಡರ್ಗಳ ದರವನ್ನು 549ರಿಂದ 810ಕ್ಕೆ ಏರಿಸಲಾಗಿದೆ. ಅಂದರೆ ₹261 ಜಾಸ್ತಿ ಮಾಡಿಬಿಟ್ರು. ಆರ್ಥಿಕವಾಗಿ ಹಿಂದುಳಿದವರು, ವಲಸಿಗರು, ವಿದ್ಯಾರ್ಥಿಗಳು, ಸಣ್ಣ ಕುಟುಂಬದವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಛೋಟಾ ಸಿಲಿಂಡರನ್ನು ಬಳಸ್ತಾರೆ. ಚಿಕ್ಕದು ಬರುತ್ತಲ್ಲ ಅದನ್ನು ಬಳಸ್ತಾರೆ. ಅದರ ರೇಟು ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಇದೀಗ ಸಮಸ್ಯೆ ಆಗ್ತಾ ಇರೋದು. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ತಳ್ಳಿ ಹಾಕಿದ್ದಾರೆ. ಇಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಏನಾಗಲ್ಲ, ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ. ಗ್ಯಾಸ್ದು ಹಿಂಗೆ ಹೇಳಿದ್ದು, ಟೆನ್ಷನ್ ಮಾಡ್ಕೋಬೇಡಿ, ಜಾಸ್ತಿ ಆಗಲ್ಲ, ನಮ್ಮಲ್ಲಿ 7 ತಿಂಗಳಿಗೆ ಏನು ಕೊರತೆ ಇಲ್ಲ ಅಂತ. ಬಟ್ 3 ತಿಂಗಳಲ್ಲಿ 4 ತಿಂಗಳಲ್ಲಿ 4 ಸತಿ ಜಾಸ್ತಿ ಆಯಿತು. ಜಾಗತಿಕ ಕಚ್ಚಾ ತೈಲ ಬೆಲೆಗಳಲ್ಲಿ ತೀವ್ರ ಏರಿಕೆ ಆಗ್ತಿರುವ ಕಾರಣ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳಲ್ಲಿ ಹೆಚ್ಚಳವಾಗುವ ಸಾಧ್ಯತೆಯನ್ನು ತಳ್ಳಿ ಹಾಕಕ್ಕೆ ಆಗಲ್ಲ ಅಂತ ಸರ್ಕಾರಿ ಮೂಲಗಳು ಶುಕ್ರವಾರ ತಿಳಿಸಿದೆ. ಈ ವಾರ ಜಾಗತಿಕ ಕಚ್ಚಾ ತೈಲ ಬೆಲೆಗಳು ಪ್ರತಿ ಬ್ಯಾರೆಲ್ಗೆ $126ಗೆ ಏರಿಕೆ ಆಗಿದ್ದು, ಅದು 4 ವರ್ಷಗಳ ಗರಿಷ್ಠ ಮಟ್ಟ ನಂತರ ಸ್ವಲ್ಪ ಇಳಿಕೆ ಕಂಡಿತು. ಹೋರ್ಮುಜ್ ಜಲಸಂಧಿಯಲ್ಲಿ ನಿರ್ಬಂಧ, ಅಮೆರಿಕ ಮತ್ತು ಇರಾನ್ ನಾಯಕರ ನಡುವಿನ ಶಾಂತಿ ಮಾತುಕತೆ ಸ್ಥಗಿತ, ಮುಂದುವರೆದ ವಾಗ್ದಾಳಿಗಳಿಂದಾಗಿ ಸದ್ಯ ಬ್ಯಾರೆಲ್ಗೆ $110ಗಿಂತ ಹೆಚ್ಚಿನ ಬೆಲೆ ಇದೆ. ಕಳೆದ ವರ್ಷ ಬ್ಯಾರೆಲ್ಗೆ $70 ಇದ್ದ ಕಚ್ಚಾ ತೈಲ ಏಪ್ರಿಲ್ ತಿಂಗಳಲ್ಲಿ ಸರಾಸರಿ $114, 70 ಇದ್ದಿದ್ದು $114 ಏರಿಕೆ ಆಗಿರೋದು. ಆದರೆ ಅಂತಾರಾಷ್ಟ್ರೀಯ ಇಂಧನ ಖರೀದಿ ವೆಚ್ಚದಲ್ಲಿ ಏರಿಕೆಯ ಹೊರತಾಗಿಯೂ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮತ್ತು ಗೃಹ ಬಳಕೆ LPG ದರಗಳನ್ನು ಹೆಚ್ಚಿಸುವುದಿಲ್ಲ ಅಂತ ಭಾರತೀಯ ತೈಲ ನಿಗಮ ಶುಕ್ರವಾರ ಪ್ರಕಟಣೆಯಲ್ಲಿ ತಿಳಿಸಿದೆ. ಸರ್ಕಾರಿ ಸ್ವಾಮ್ಯದ ತೈಲ ಸಂಸ್ಥೆಗಳ ವೆಚ್ಚಕ್ಕೆ ಅನುಗುಣವಾಗಿ ವಾಣಿಜ್ಯ LPG, ಕೈಗಾರಿಕಾ ಡೀಸೆಲ್, 5 kg LPG ಮತ್ತು ಅಂತಾರಾಷ್ಟ್ರೀಯ ವಿಮಾನಗಳಲ್ಲಿ ಬಳಸುವ ಇಂಧನ ಬೆಲೆಗಳನ್ನು ಹೆಚ್ಚಿಸಿವೆ ಅಂತ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಇನ್ನು KC ವೇಣುಗೋಪಾಲ್ ಅವರು, ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ, ಇವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಿಲಿಂಡರ್ ದರ ಹೆಚ್ಚಳ ಮಾಡೋದಿಲ್ಲ ಅಂತ ಮೋದಿ ಹೇಳಿಕೆ ನೀಡಿದ್ರು. ಆದರೆ ಈಗ ರಾತ್ರೋರಾತ್ರಿ ವಾಣಿಜ್ಯ ಬಳಕೆಯ LPG ಸಿಲಿಂಡರ್ ದರವನ್ನು 993ರಷ್ಟು ಹೆಚ್ಚಿಸಿದ್ದಾರೆ. ಈ ಮುಖಾಂತರವಾಗಿ ಜನರಿಗೆ ಆಘಾತ ನೀಡಿದ್ದಾರೆ. ಹೀಗಿದ್ರೂ ಜನ ಅವರನ್ನು ಬೆಂಬಲಿಸ್ತಾ ಇರೋದು ಅಚ್ಚರಿ ತಂದಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ KC ವೇಣುಗೋಪಾಲ್ ಅವರು, ಸಾಮಾನ್ಯ ಜನರ ಕಷ್ಟಗಳ ಬಗ್ಗೆ ಆಡಳಿತ ಪಕ್ಷಕ್ಕಿರುವ ಕಾಳಜಿ ಚುನಾವಣಾ ಗಿಮಿಕ್ಗಳಿಗೆ ಸೀಮಿತವಾಗಿದೆ. ಚುನಾವಣೆ ಮುಗಿದ ತಕ್ಷಣ LPG ಸಿಲಿಂಡರ್ ದರ ಹೆಚ್ಚಿಸೋಕೆ ಮೋದಿ ಸರ್ಕಾರ ಸಮಯ ವ್ಯರ್ಥ ಮಾಡಲೇ ಇಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಈ ಹೋಟೆಲ್ ಮಾಲೀಕರ ಸಂಘದವರು, ಹೋಟೆಲ್ನವರು ಕೂಡ ಇದನ್ನೇ ಹೇಳಿದ್ದು. ಎಲೆಕ್ಷನ್ ಮುಗಿಯೋ ತನಕ ಸುಮ್ಮನೆ ಇದ್ರು, ಎಲೆಕ್ಷನ್ ಮುಗ್ದಿದ್ದೆ ತಡ ಏಕ್ದಮ್ಮಾಗಿ ಜಾಸ್ತಿ ಮಾಡಿಬಿಟ್ರು, ಇದರಿಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಈಗ ಇನ್ನೊಂದು ಸಮಸ್ಯೆ ಏನು ಅಂತಂದರೆ, ಹೋಟೆಲ್ ಆಹಾರ ಬೆಲೆ ಏರಿಕೆ ಆಗಬಹುದಾದ ಸಾಧ್ಯತೆ ಇದೆ ಅಂತ ನೆನ್ನೆನೇ ಹೇಳಿಬಿಟ್ರು. ನಾವೇನು ಮಾಡೋಕ್ಕಾಗಲ್ಲ, ನಮಗೆ ರೇಟ್ ಜಾಸ್ತಿ ಆಯಿತು ಅಂತಂದರೆ ನಾವು ಲಾಸ್ ಮಾಡ್ಕೊಂಡು ಹೋಟೆಲ್ ನಡ್ಸೋಕ್ಕಾಗಲ್ಲ. ಈಗ ನನಗೊಂದು ಹೋಟೆಲ್ ಇದ್ದಿದ್ರು, ನೀವು TV ನೋಡ್ತಿರೋ ನಿಮಗೊಂದು ಹೋಟೆಲ್ ಇದ್ದಿದ್ರು, ನೀವು ಮಾಡೋದು ಇದೇನೆ. ಅಯ್ಯೋ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ನಾವೇನು ಮಾಡೋಕ್ಕಾಗುತ್ತೆ, ಅದು ಕಾಮನ್ ಥಿಂಗ್ ಅಲ್ವಾ, ಜಾಸ್ತಿ ಮಾಡಲೇಬೇಕು ನಾವು. ನಮಗೇನಾದ್ರು ತಲೆಕೆಟ್ಟಿದೆಯಾ? ಗ್ಯಾಸ್ ರೇಟ್ ಜಾಸ್ತಿ ಕೊಟ್ರು ಅದೇ ರೇಟಿಗೆ ಕಾಫಿ ತಿಂಡಿ ಕೊಡೋಕ್ಕೆ ಇಲ್ಲ. ಅದು ವ್ಯಾವಹಾರಿಕವಾಗಿ ಬರೋ ಸೈಕಲ್ ಅಲ್ಲ ಅದು. ಅಲ್ಲಿ ಜಾಸ್ತಿ ಆಯಿತು ಅಂದರೆ ಇಲ್ಲಿ ಜಾಸ್ತಿ ಆಗುತ್ತೆ, ಇಲ್ಲಿ ಜಾಸ್ತಿ ಅಂದರೆ ಇಲ್ಲಿ ಜಾಸ್ತಿ ಆಗುತ್ತೆ. ಅದನ್ನೇ ಇವರು ಹೇಳ್ತಾ ಇದ್ದಾರೆ. ವಾಣಿಜ್ಯ ಬಳಕೆಯ LPG ದರ ಹೆಚ್ಚಳ ಬೆನ್ನಲ್ಲೇ ಹೋಟೆಲ್ಗಳ ಆಹಾರ ಹೆಚ್ಚಿಸುವ ಸಾಧ್ಯತೆ ಇದು. ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಲಿದೆ. ಬೆಲೆ ಏರಿಕೆಯ ಹೊಡೆತ ತಪ್ಪಿಸ್ಕೊಳ್ಳೋಕೆ ಹೋಟೆಲು, ರೆಸ್ಟೋರೆಂಟ್ಗಳ ಮಾಲೀಕರು ಆಹಾರದ ದರಗಳನ್ನು ಹೆಚ್ಚಿಸೋಕೆ ಮುಂದಾಗಿದ್ದಾರೆ. ಕಾಫಿ, ಚಹಾ ಜೊತೆಗೆ ದೋಸೆ, ಪೂರಿ ಹಾಗೂ ಇತರೆ ತಿನಿಸುಗಳ ತಯಾರಿಕೆಗೆ ಗ್ಯಾಸ್ ಹೆಚ್ಚು ಬೇಕಾಗತ್ತೆ. ಹೀಗಾಗಿ ಈ ತಿನಿಸುಗಳ ದರ 3ರಿಂದ 6ರವರೆಗೆ ಏರಿಕೆ ಮಾಡಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗಿಂದ ಜಾಸ್ತಿ ಮಾಡ್ತಾರೋ ಗೊತ್ತಿಲ್ಲ. ಗ್ಯಾಸ್ ಬೆಲೆ ಅಂತೂ ನಿನ್ನೆಯಿಂದನೇ ಜಾಸ್ತಿ ಆಗಿದೆ. ಇವತ್ತಿನಿಂದನೇ ಕೆಲವು ಹೋಟೆಲ್ಗಳು ಈ ಕಾಫಿ ಟೀ ರೇಟ್ ಎಲ್ಲ ಜಾಸ್ತಿ ಮಾಡಿದ್ರೆ ಏನು ಆಶ್ಚರ್ಯ ಇಲ್ಲ.
ಅಪ್ಡೇಟ್ ಆಗ್ತಾನೆ ಇರಬೇಕು. ನಾವು ಏನರಲ್ಲಿ ಅಪ್ಡೇಟ್ ಆಗಲಿಲ್ಲ ಅಂದರೂ ಈ ಬೆಲೆ ಏರಿಕೆ ಮಾಡೋದ್ರಲ್ಲೆಲ್ಲ ಸಿಕ್ಕಾಬಟ್ಟೆ ಸ್ಪೀಡ್ ನಾವುಗಳು. ಸೊ ಇನ್ನು ರಾಹುಲ್ ಗಾಂಧಿ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಅಂತಂದರೆ, ಪೆಟ್ರೋಲ್ ಡೀಸೆಲ್ ಬೆಲೆ ಮೇಲೆ ಮುಂದಿನ ದಾಳಿ ನಡೆಯಲಿದೆ. ವಾಣಿಜ್ಯ ಬಳಕೆಗೆ LPG ಸಿಲಿಂಡರ್ ಬೆಲೆ 993ರಷ್ಟು ಹೆಚ್ಚಾಗಿದೆ. ಇದೇ ಚುನಾವಣಾ ಬಿಲ್ ಟೀ ಸ್ಟಾಲ್, ಡಾಬಾ, ಹೋಟೆಲ್, ಬೇಕರಿ ಹೀಗೆ ಪ್ರತಿಯೊಂದು ಕಡೆ ಬಿಲ್ ಹೆಚ್ಚಲಿದೆ ಅಂತ ಅವ್ರು ಹೇಳಿದ್ದಾರೆ. ಸೊ ಅವರಿನ ಅಧಿಕಾರದಲ್ಲಿದ್ದಾಗ ಈ ಥರದೊಂದು ಪರಿಸ್ಥಿತಿ ಇದ್ದಿದ್ರೆ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಾಯಿದ್ರೋ, ಜಾಸ್ತಿ ಮಾಡದೆ ಸುಮ್ಮನೆ ಕೂತ್ಕೊಳ್ತಾ ಇದ್ರೋ ಗೊತ್ತಿಲ್ಲ. ಬಟ್ ರಾಜಕೀಯ ನಾಯಕರುಗಳಿಗೆ ಏನು ಆರೋಪ ಪ್ರತ್ಯಾರೋಪಗಳನ್ನು ಮಾಡಬೇಕು, ಅವ್ರವ್ರ ಬೆಳೆ ಬೇಯಿಸ್ಕೊಳ್ಳೋಕೆ ಅದನ್ನು ನೀಟಾಗಿ ಬೇಯಿಸ್ಕೊತಾ ಇದ್ದಾರೆ. ಇನ್ನು ಪೆಟ್ರೋಲಿಯಂ ಸಚಿವಾಲಯದ ರಾಜ್ಯ ಖಾತೆ ಸಚಿವ ಸುರೇಶ್ ಗೋಪಿ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಜಗತ್ತಿನ ಇತರ ದೇಶಗಳಲ್ಲಿ ಎಷ್ಟು ಬೆಲೆ ಏರಿಕೆ ಆಗಿದೆ ಎಂಬುದನ್ನು ಒಮ್ಮೆ ಪರಿಶೀಲಿಸಿ ನೋಡಿ, ನಾವು ಇಷ್ಟರ ಮಟ್ಟಿಗೆ ಮಾತ್ರ ತಡೆಯಬಹುದು ಅಂತ ಹೇಳಿದ್ದಾರೆ. ಬೇರೆ ಬೇರೆ ಕಡೆಯೆಲ್ಲ ಇದಕ್ಕಿಂತ ಜಾಸ್ತಿ ಆಗ್ಬಿಟ್ಟಿದೆ, ನಾವೇ ಒಂಚೂರು ಇರೋದ್ರಲ್ಲಿ ಬೆಟರ್ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇನ್ನು ಅಖಿಲೇಶ್ ಯಾದವ್ ಅವರು ಸಮಾಜವಾದಿ ಪಕ್ಷದ ಅಧ್ಯಕ್ಷರು, ಅವರೊಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಸಿಲಿಂಡರ್ ಬೆಲೆ ಅಷ್ಟೇ ದುಬಾರಿ ಆಗೋದಿಲ್ಲ, ರೊಟ್ಟಿ ಊಟದ ಬೆಲೆಯೂ ಹೆಚ್ಚಾಗುತ್ತೆ. ಅದರ ನೋವು ಸ್ವತಃ ಹಣ ನೀಡಿ ಖರೀದಿಸಿ ತಿನ್ನುವವ್ರಿಗೆ ಮಾತ್ರ ತಿಳಿಯುತ್ತೆ, ಬೇರೆಯವರ ಮನೆಯಲ್ಲಿ ತಿನ್ನುವವನಿಗಲ್ಲ ಅಥವಾ ಬೇರೆಯವರ ತಟ್ಟೆಯಿಂದ ಕಸಿದು ತಿನ್ನುವವನಿಗಲ್ಲ ಅಂತ ಅವರು ಕೂಡ ಆಕ್ರೋಶವನ್ನು, ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದ್ರ ರೇಟ್ ಯಾರಿಗೆ ಅಥವಾ ಇದ್ರ ಹೊಡೆತ ಯಾರಿಗೆ ಜಾಸ್ತಿ ಆಗುತ್ತೆ ಅಂದರೆ, ಪ್ರಾಮಾಣಿಕವಾಗಿ ದುಡಿದು ತಿಂತಾ ಇರ್ತಾರೆ ನೋಡಿ, ನಿಜವಾಗ್ಲೂ ಯಾವಾಗ್ಲೂ ಹಾಗೇನೆ, ಯಾವುದೇ ವಿಷಯದಲ್ಲಿ ಪ್ರಾಮಾಣಿಕವಾಗಿರ್ತಾರಲ್ಲ ಅವ್ರಿಗೆ ನೋವು ಜಾಸ್ತಿ, ಸಮಸ್ಯೆ ಜಾಸ್ತಿ, ಅಳಲು ಜಾಸ್ತಿ. ಸೊ ಹಾಗಾಗಿ ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಬೇರೆಯವ್ರ ತಟ್ಟೆಯಿಂದ ಕಿತ್ಕೊಂಡು ತಿನ್ನೋರಿಗೆ, ಬೇರೆಯವ್ರನ್ನ ಅಳಿಸ್ಕೊಂಡು ನೋವಿಸ್ಕೊಂಡಿರೋರಿಗೆ ಏನು ಸಮಸ್ಯೆ ಆಗಲ್ಲ. ಪ್ರಾಮಾಣಿಕವಾಗಿ ಕ್ಲೀನ್ ಹ್ಯಾಟ್ ಅಂತೆಲ್ಲ ಇರ್ತಾರಲ್ಲ ಅವ್ರುಗಳಿಗೆ ಸಮಸ್ಯೆ ಜಾಸ್ತಿ ಆಗುತ್ತೆ.